ಜಿಲ್ಲಾಡಳಿತಕ್ಕೆ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಡ್ತೇನೆ, ದಯವಿಟ್ಟು ಈ ಉಳಿದ 3-4 ದಿವಸಗಳು ಇಲ್ಲ ನಮ್ಮ ಮುಂದೆ. ಈಗಾಗಲೇ ಪ್ರಾಣಿಗಳು ಬರ್ಲಿಕ್ಕೆ ಶುರುವಾಗ್ತಾ ಇದ್ದಾವೆ. 10ನೇ ತಾರೀಕಿನಿಂದ ಜನ ಬರ್ಲಿಕ್ಕೆ ಶುರುವಾಗ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾ ಪ್ರಾಣಿಗಳು ಬಂದು ಸೇರ್ಕೊಂಡ ಮೇಲೆ, ಲಕ್ಷಾಂತರ ಜನ ಸೇರ್ಕೊಂಡ ಮೇಲೆ ನಾವಲ್ಲಿ ಪ್ರಾಣಿ ಬಲಿ ತಡೆಯಕ್ಕೆ ಏನಾದ್ರು ಹೋದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಗಲಾಟೆಗಳಾಗ್ತದೆ. ಅದಕ್ಕೆ ನಾನು ಕೈ ಮುಗಿದು ಬೆಳ್ಕೊಡ್ತೀನಿ ಜಿಲ್ಲಾಡಳಿತವನ್ನ, ದಯವಿಟ್ಟು ನಿಮ್ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ. ಡಿಸಿ ಅವ್ರಿಗೂ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹೇರಿಸಬೇಕಾಗ್ತದೆ ಡಿಸಿ ಅವರು, ಜಿಲ್ಲಾಡಳಿತ, ಸರ್ಕಾರ. ಇದು ತಮಾಷೆ ಅಲ್ಲ. 10,000 ಪ್ರಾಣಿಗಳ ಹಕ್ಕನ್ನ ಸರ್ಕಾರ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ, ನ್ಯಾಯಾಲಯ ಕೊಟ್ಟಿದೆ. ಆ ಹಕ್ಕನ್ನ ರಕ್ಷಣೆ ಮಾಡೋ ಹೊಣೆಗಾರಿಕೆ ನಿಮಗೆ ಕೊಟ್ಟಿದೆ ಡಿಸಿ ಅವರೇ, SP ಅವರೇ, ಜಿಲ್ಲಾಡಳಿತವೇ. ನೀವು ಉದಾಸೀನ ಮಾಡ್ತಾ ಇದ್ದೀರಿ. ಇವತ್ತಿನವರೆಗೂ ಯಾವ ಸ್ಟೆಪ್ಸ್ ತಗೊಳ್ತಾ ಇಲ್ಲ. ನಾನು ಕೈ ಮುಗಿದು ಕೇಳ್ಕೊಡ್ತೀನಿ, ದಯವಿಟ್ಟು ಯಾವ ಕಾರಣಕ್ಕೂ ಉದಾಸೀನ ಮಾಡದಾನೆ ನೀವು ತಕ್ಷಣ ಈ ಪ್ರಾಣಿ ಬಲಿ ತಡೆಗೆ ಏನೇನು ಬೇಕು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಅಂಬಾದೇವಿ ದೇವಸ್ಥಾನ ಯಾವುದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಆಯುಕ್ತ ಇಲಾಖೆಗೆ ಒಳಪಟ್ಟಿದೆಯೋ, ಯಾವುದು ಇದಕ್ಕೆ ತಹಸೀಲ್ದಾರ್ ಅವರು ಮತ್ತು ಡಿಸಿ ಅವರ ಇನ್ಚಾರ್ಜೋ ಅವರ ಅಧೀನದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ 10,000ಕ್ಕೂ ಹೆಚ್ಚು ಪ್ರಾಣಿಗಳ ಕಗ್ಗೊಲೆ ಆಗ್ತದೆ. ಅದು 12ನೇ ತಾರೀಕಿನಿಂದ 17ರವರೆಗೆ ನಡೀತಕ್ಕಂಥ ಜಾತ್ರೆ. ಇದು ನನಗೆ ಶಾಕ್ ಆಗಿ ಈ ಬಗ್ಗೆ ನಾನು ಮಾನನೀಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಮೀಟಿಂಗ್ ಮಾಡಿದೆ. ಸುಮಾರು ಚರ್ಚೆ ಆಯಿತು. SP ಅವರ ಜೊತೆ 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಆನಂತರ ತಹಸೀಲ್ದಾರ್, ಅಲ್ಲಿ ಸಿಂಧನೂರು DYSP, CPI, PSI, ಜ್ಯೂರಿಸ್ಡಿಕ್ಷನಲ್ ಪೊಲೀಸ್, ಹೈಕೋರ್ಟ್ ಆರ್ಡರ್ ಆಗಿದೆ, ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಶಲ್ ಟೇಕ್ ಆಕ್ಷನ್ ಅಂತೇಳಿ. ಸೊ ಅವ್ರಿಗೆಲ್ಲ ಹೇಳಿ ಮನದಟ್ಟು ಮಾಡಿಕೊಟ್ಟೆ. ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಹೇಳಿದ್ದೇನೆ, ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ನಿಮ್ಮ ಜೊತೆ ಒಂದು ಫೋಟೋ ತಗೊಳ್ಬೋದಾ ಅಂತ ಕೇಳಿದೆ. ಅದು ಕೇಳಿದ್ರು ಫೋಟೋ ಏನೇ ಬೇಡ, ನಾನು ಎಂಕರೇಜ್ಮೆಂಟ್ ಕೊಡ್ತೀನಿ, ತಗೊಂಡೋಗಿ ಅಂದ್ರು. ಭಗವಾನ್ ಬುದ್ಧರು, ಬಸವಣ್ಣವರು, ಋಷಿಮುನಿಗಳೆಲ್ಲ ಬಂದು ಹೇಳಿದ್ರು, ದಯೆ ಧರ್ಮದ ಮೂಲ, ಅಹಿಂಸಾ ಪರಮೋ ಧರ್ಮ, ಯಾರಿಗೆ ಜೀವ ಕೊಡ್ಲಿಕ್ಕಾಗಲ್ಲ ಅವ್ರ ಜೀವಕ್ಕೆ ಹಕ್ಕಿಲ್ಲ, ಇದರ ಉಪದೇಶಗಳಾದವು. ಆದರೆ ನಮ್ಮ ಮಾನನೀಯ ಅಂಬೇಡ್ಕರ್ ಅವರು ಕೇವಲ ಅದರ ಉಪದೇಶವನ್ನಾಗಿ ಇಡದೇನೆ ಇದು ಭಾರತದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ ಅಂತ ಘೋಷಣೆ ಮಾಡಿದ್ದಾರೆ. The fundamental duty of every citizen of India is to have compassion to all living creatures. ಎಲ್ಲ ಪ್ರಾಣಿಗಳ ಬಗ್ಗೆ ದಯೆ, ಅನುಕಂಪ ತೋರಿಸ್ತಕ್ಕಂಥ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರದು. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ರಾಜ್ಯದವರು ಇರ್ಬೋದು. ಇದು ತಮ್ಮ ಗಮನಕ್ಕೆ ತರಬೇಕು, ತಮಗೆಲ್ಲ ಗೊತ್ತಿರೋ ವಿಷಯ.